ವಿದ್ಯಾರ್ಥಿಗಳೇ, ಈ ಹಿಂದಿನ ಸೆಷನ್ಗಳಲ್ಲಿ ನಾವು ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನೇಷನ್ಸ್, ಆಬ್ಜೆಕ್ಟಿವ್ಸ್ ಮತ್ತು ಸ್ಟಡಿ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ರೂರಲ್ ಡೆವಲಪ್ಮೆಂಟ್ ಈ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಸೆಷನ್ನಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕಾನಮಿ ಅಂದರೆ ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳು ಇದ್ರ ಬಗ್ಗೆ ನೋಡೋಣ. ಇದರಲ್ಲಿ ನಾವು ಹಲವಾರು ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಸುಮಾರು 16 ಪಾಯಿಂಟ್ಸ್ ಇದ್ದಾವೆ. ಮೊದಲನೇದಾಗಿ ಸೆಲ್ಫ್ ಸಫಿಷಿಯನ್ಸಿ, ಸ್ವ ಅವಲಂಬನೆ. ಎರಡನೇದಾಗಿ ವಿಲೇಜ್ ಈಸ್ ಆ್ಯನ್ ಇನ್ಸ್ಟಿಟ್ಯೂಷನ್, ಗ್ರಾಮವು ಒಂದು ಸಂಸ್ಥೆ. ಥರ್ಡ್ ಪಾಯಿಂಟ್ ಡಿಪೆಂಡೆನ್ಸ್ ಆನ್ ಅಗ್ರಿಕಲ್ಚರ್, ಕೃಷಿ ಮೇಲಿನ ಅವಲಂಬನೆ. ಫೋರ್ತ್ ಪಾಯಿಂಟ್ ಲೈಫ್ ಆಫ್ ರೂರಲ್ ಪೀಪಲ್, ಗ್ರಾಮೀಣ ಜನರ ಜೀವನ. ಫಿಫ್ತ್ ಪಾಯಿಂಟ್ ಪಾಪ್ಯುಲೇಷನ್ ಡೆನ್ಸಿಟಿ, ಜನಸಾಂದ್ರತೆ. ಸಿಕ್ಸ್ತ್ ಎಂಪ್ಲಾಯ್ಮೆಂಟ್, ಉದ್ಯೋಗ. ಸೆವೆಂತ್ ಪಾವರ್ಟಿ, ಬಡತನ. ಏಯ್ತ್ ಇಂಡೆಪ್ಟ್ನೆಸ್, ಋಣಭಾರ. ನೈನ್ತ್ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಮಾನಿಟೈಸ್ಡ್ ಎಕಾನಮಿ, ಹಣರಹಿತ ಆರ್ಥಿಕತೆಯ ಅಸ್ತಿತ್ವ. 10th ಇನ್ಇಕ್ವಾಲಿಟಿ, ಅಸಮಾನತೆ. 11th ಪಾಯಿಂಟ್ ರೂರಲ್ ಇನ್ಕಮ್, ಗ್ರಾಮೀಣ ಆದಾಯ. 12th ಡ್ಯುಯಲಿಸಮ್, ದ್ವಿರೂಪತೆ ಅಥವಾ ದ್ವಂದ್ವತೆ. 13th ಪಾಯಿಂಟ್ ಡಿಪೆಂಡೆನ್ಸಿ, ಅವಲಂಬನೆ. 14th ಮೈಗ್ರೇಷನ್, ವಲಸೆ. 15th ಇಮ್ಮೊಬಿಲಿಟಿ ಆಫ್ ಲೇಬರ್, ಶ್ರಮದ ಅಚಲನೆ ಅಥವಾ ಚಲನರಹಿತತೆ. 16th ಪಾಯಿಂಟ್ ಈಸ್ ಅಡ್ವರ್ಸ್ ಟರ್ಮ್ಸ್ ಆಫ್ ಟ್ರೇಡ್, ವ್ಯಾಪಾರದ ಕರಾರುಗಳು ಪ್ರತಿಕೂಲಕರವಾಗಿರುವುದು. ಈ ರೀತಿ ಒಟ್ಟು 16 ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 16 ಅಂಶಗಳನ್ನು ನಾವು ಪಟ್ಟಿ ಮಾಡ್ಬೋದು. ಇದರಲ್ಲಿ ಈ ಸೆಷನ್ನಲ್ಲಿ ನಾವು ಫಸ್ಟ್ 4th ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕಾನಮಿ. ಫಸ್ಟ್ ಒನ್, ಸೆಲ್ಫ್ ಸಫಿಷಿಯನ್ಸಿ. ಸೆಲ್ಫ್ ಸಫಿಷಿಯನ್ಸಿ ಈಸ್ ಆನ್ integral part of rural economy. This means that most of the material needed for rural areas are produced there. Cities need to grow up without having to depend on villages, but rural people can undoubtedly live without them. Even in the recent past, villages have been able to maintain their individuality, unique culture and self-sufficiency, despite the fact that even in the villages, the imitations of urban culture and reliance on towns. The fact that the village are self-sufficient does not mean that there is no business relationship between them and the towns. Village and towns may overlap each other for certain goods because parasitism is an influential characteristics of the modern exchange world. The village, however, are largely self-sufficient. One of the main reasons for this self-reliance is that the lack of people's needs in rural areas. These communities are self-sufficient because people's requests for smaller communities are relatively low, and these requests are
more likely to be fulfilled within the community. ಸೆಲ್ಫ್ ಸಫಿಷಿಯನ್ಸಿ ಅಂದರೆ ಸ್ವ ಅವಲಂಬನೆ ಅಥವಾ ಸ್ವಯಂ ಪರಿಪೂರ್ಣತೆ. ಸ್ವಾವಲಂಬನೆ ಮತ್ತು ಸ್ವಯಂ ಪರಿಪೂರ್ಣತೆ ಗ್ರಾಮೀಣ ಅರ್ಥವ್ಯವಸ್ಥೆಯ ಅವಿಭಾಜ್ಯ ಅಂಗಗಳಾಗಿದ್ದಾವೆ. ಅಂದರೆ ಗ್ರಾಮೀಣ ಪ್ರದೇಶದ ಜನರು ತಮಗೆ ಅವಶ್ಯಕವಿರುವಂತಹ ಬಹುತೇಕ ವಸ್ತುಗಳನ್ನು ಅವರೇ ಉತ್ಪಾದಿಸಿಕೊಳ್ತಾರೆ. ನಗರಗಳು ಗ್ರಾಮಗಳನ್ನು ಅವಲಂಬಿಸಿನೇ ಬೆಳಿಬೇಕಾಗುತ್ತೆ. ಆದರೆ ಗ್ರಾಮೀಣ ಪ್ರದೇಶದ ಜನರು ಅಥವಾ ಗ್ರಾಮೀಣ ಪ್ರದೇಶ ನಗರಗಳನ್ನು ಅವಲಂಬಿಸದೆಯೇ ಬದುಕಬಲ್ಲದು ಅನ್ನುವುದನ್ನು ನಾವು ಯಾವುದೇ ಸಂದೇಹವಿಲ್ಲದೆ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿಯೂ ಸಹ ನಗರದ ಸಂಸ್ಕೃತಿಯ ಅನುಕರಣೆ, ಪಟ್ಟಣಗಳ ಮೇಲಿನ ಅವಲಂಬನೆ ಇನ್ನೂ ಮುಂತಾದವುಗಳು ಕಂಡುಬಂದರೂ ಸಹ ಗ್ರಾಮಗಳು ತಮ್ಮದೇ ಆದಂತಹ ಪ್ರತ್ಯೇಕತೆ, ವಿಶಿಷ್ಟ ಸಂಸ್ಕೃತಿ, ಸ್ವಯಂ ಪರಿಪೂರ್ಣತೆಯನ್ನು ಬಹಳಷ್ಟು ಪ್ರಮಾಣದಲ್ಲಿ ಉಳಿಸಿಕೊಂಡು ಹೋಗುವಲ್ಲಿ ಸಫಲ ಆಗಿದ್ದಾವೆ ಅಂತಂದು ಹೇಳಬಹುದು. ಹಳ್ಳಿಗಳು ಸ್ವಾವಲಂಬಿಯಾಗಿದ್ದಾವೆ ಅಂತಂದರೆ ಅವು ಮತ್ತು ಹಳ್ಳಿಗಳ ನಡುವೆ ಮತ್ತು ಹಳ್ಳಿ ಪಟ್ಟಣದ ನಡುವೆ ವ್ಯವಹಾರ ಸಂಬಂಧ ಅಸ್ತಿತ್ವದಲ್ಲಿಲ್ಲ ಅಂತಂದು ಅರ್ಥ ಅಲ್ಲ. ಕೆಲವು ಸರಕುಗಳಿಗಾಗಿ ಹಳ್ಳಿಗಳು ಮತ್ತು ಪಟ್ಟಣಗಳು ಪರಸ್ಪರ ಅವಲಂಬಿಸಿರಬಹುದು. ಏಕೆಂದರೆ ಪರಾವಲಂಬನೆಯು ಆಧುನಿಕ ವಿನಿಮಯ ಜಗತ್ತಿನ ಒಂದು ಪ್ರಭಾವಿ ಲಕ್ಷಣವಾಗಿದೆ. ಆದಾಗ್ಯೂ ಸಹ ಗ್ರಾಮಗಳು ಬಹುತೇಕವಾಗಿ ಸ್ವಾವಲಂಬಿಗಳಾಗಿರ್ತವೆ. ಗ್ರಾಮೀಣ ಪ್ರದೇಶದ ಜನರ ಅವಶ್ಯಕತೆಗಳು ಕಡಿಮೆ ಇರುವುದೂ ಸಹ ಈ ಸ್ವಾವಲಂಬನೆಗೆ ಮುಖ್ಯ ಕಾರಣವಾಗಿದೆ. ಚಿಕ್ಕ ಸಮುದಾಯದ ಜನರ ಕೋರಿಕೆಗಳು ಸಾಪೇಕ್ಷವಾಗಿ ಕಡಿಮೆ ಇರುವುದರಿಂದಾಗಿ ಈ ಸಮುದಾಯದ ಕೋರಿಕೆಗಳನ್ನು ತಮ್ಮಲ್ಲಿಯೇ ಈಡೇರಿಸಿಕೊಳ್ಳೋದಕ್ಕೆ ಹೆಚ್ಚಿನ ಸಾಧ್ಯತೆಗಳು ಇರುವುದರಿಂದ ಈ ಗ್ರಾಮೀಣ ಸಮುದಾಯಗಳು ಬಹುತೇಕವಾಗಿ ಸ್ವಾವಲಂಬಿಯಾಗಿರ್ತವೆ ಅಂತಂದು ಹೇಳಬಹುದು. ಸೆಕೆಂಡ್ ಪಾಯಿಂಟ್, ವಿಲೇಜ್ ಈಸ್ ಆ್ಯನ್ ಇನ್ಸ್ಟಿಟ್ಯೂಷನ್ಸ್. Village is a primary institution and it satisfies almost all the needs of the rural community. The rural people have a feeling of belongingness and a sense of unity towards each other. ಅಂದರೆ ವಿಲೇಜ್ ಈಸ್ ಆ್ಯನ್ ಇನ್ಸ್ಟಿಟ್ಯೂಷನ್, ಗ್ರಾಮವು ಒಂದು ಸಂಸ್ಥೆ ಅಂತಂದು ಹೇಳಬಹುದು. ಒಂದು ರೀತಿ ಗ್ರಾಮ ಒಂದು ಸಂಸ್ಥೆಯ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಗ್ರಾಮವು ಒಂದು ಪ್ರಾಥಮಿಕವಾದಂತಹ ಸಂಸ್ಥೆ ಅಂತಂದು ಹೇಳಬಹುದು ಮತ್ತು ಗ್ರಾಮೀಣ ಸಮುದಾಯದಲ್ಲಿರುವಂತಹ ಬಹುತೇಕ ಎಲ್ಲ ಅಗತ್ಯತೆಗಳನ್ನು ಈ ಗ್ರಾಮ ಎನ್ನುವಂತಹ ಸಂಸ್ಥೆನೇ ಪೂರೈಸುತ್ತೆ. ಗ್ರಾಮೀಣ ಜನರು ಒಗ್ಗಟ್ಟಿನ ಭಾವನೆ ಮತ್ತು ಪರಸ್ಪರ ಏಕತೆಯ ಭಾವನೆಯನ್ನು ಹೊಂದಿರ್ತಾರೆ. ಅವರು ತಮಗೆ ಬೇಕಾದಂತಹ ಸರಕುಗಳನ್ನು ತಮ್ಮ ನಡುವೆಯೇ ಹಂಚಿಕೊಂಡು ಉತ್ಪಾದಿಸ್ತಾರೆ ಮತ್ತು ಉತ್ಪಾದಿಸಿದಂತಹ ಸರಕುಗಳನ್ನು ತಮ್ಮಲ್ಲಿಯೇ ಮತ್ತೊಂದು ಸರಕಿಗೆ ವಿನಿಮಯ ಮಾಡಿಕೊಳ್ತಾರೆ. ಈ ರೀತಿ ಗ್ರಾಮವು ತಮಗೆ ತಾವೇ ಸ್ವಾವಲಂಬನೆಯನ್ನು ಕಂಡುಕೊಳ್ಳುವಂತಹ ಒಂದು ಸಂಸ್ಥೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಥರ್ಡ್ ಪಾಯಿಂಟ್, ಡಿಪೆಂಡೆನ್ಸ್ ಆನ್ ಅಗ್ರಿಕಲ್ಚರ್. ದ ರೂರಲ್ ಎಕಾನಮಿ ಡಿಪೆಂಡ್ಸ್ ಮಚ್ ಆನ್ ನೇಚರ್ ಆ್ಯಂಡ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್. Agriculture and allied activities are the main occupations in rural areas. ಡಿಪೆಂಡೆನ್ಸ್ ಆನ್ ಅಗ್ರಿಕಲ್ಚರ್ ಅಂದರೆ ಕೃಷಿ ಮೇಲಿನ ಅವಲಂಬನೆ. ಬಹುತೇಕ ಗ್ರಾಮೀಣ ಆರ್ಥಿಕತೆಯು ಪ್ರಕೃತಿ ಮತ್ತು ಕೃಷಿ ಚಟುವಟಿಕೆಗಳ ಮೇಲೆಯೇ ಹೆಚ್ಚು ಪ್ರಮಾಣದಲ್ಲಿ ಅವಲಂಬಿತ ಆಗಿದೆ. ಸಾಮಾನ್ಯವಾಗಿ ಇಂದಿಗೂ ಭಾರತದಲ್ಲಿ
ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ 50%ಕ್ಕಿಂತಲೂ ಅಧಿಕ ಜನಸಂಖ್ಯೆ ಈ ಪ್ರಾಥಮಿಕ ವಲಯದ ಮೇಲೆಯೇ ಅವಲಂಬಿತ ಆಗಿರುವುದನ್ನು ನಾವು ಕಾಣಬಹುದು. ಕೃಷಿ ಮತ್ತು ಸಂಬಂಧಿಸಿದ ಚಟುವಟಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾದಂತಹ ಉದ್ಯೋಗಗಳಾಗಿದ್ದಾವೆ. ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕೃಷಿ ಒಂದು ನಿಸರ್ಗ ಆಧಾರಿತವಾದಂತಹ ಚಟುವಟಿಕೆ. ಹಾಗಾಗಿ ಕೃಷಿಯಲ್ಲಿ ವರ್ಷದ ಎಲ್ಲ ದಿನಗಳಲ್ಲಿಯೂ ಸಹ ಉದ್ಯೋಗಾವಕಾಶಗಳು ಸಿಗುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಅಲ್ಲದೆ ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ಭಾರತದಲ್ಲಿ ಗ್ರಾಮೀಣ ಜನರು ಅತ್ಯಧಿಕ ಪ್ರಮಾಣದಲ್ಲಿ ಕೃಷಿ ಮೇಲೆಯೇ ಅವಲಂಬಿತ ಆಗಿದ್ದಾರೆ. ಅಂದರೆ ಇದರಿಂದಾಗಿ ಕೃಷಿಯ ಉತ್ಪಾದಕತೆ ಅನ್ನೋದು ತಲಾ ಉತ್ಪಾದಕತೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಅಂದರೆ ಕೃಷಿಯಲ್ಲಿ ಅಗತ್ಯಕ್ಕಿಂತ ಅಧಿಕ ಸಂಖ್ಯೆಯ ಜನರು ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದಾಗಿ ಅಲ್ಲಿ ನಾವು ಒಂದು ರೀತಿ ಮರೆಮಾಚಿದ ನಿರುದ್ಯೋಗದ ಪರಿಸ್ಥಿತಿಯನ್ನು ನೋಡಬಹುದು. ನೆಕ್ಸ್ಟ್ 4th ಪಾಯಿಂಟ್, ಲೈಫ್ ಆಫ್ ದ ರೂರಲ್ ಪೀಪಲ್. ಲೈಫ್ಸ್ಟೈಲ್ ಇನ್ ವಿಲೇಜಸ್ ಆರ್ ವೆರಿ ಸಿಂಪಲ್. ಪಬ್ಲಿಕ್ ಸರ್ವಿಸಸ್ ಲೈಕ್ ಎಜುಕೇಷನ್, ಹೌಸಿಂಗ್, ಹೆಲ್ತ್ ಆ್ಯಂಡ್ sanitation, transport and communication, banking, roads and markets are limited and unavailable. Rural people rely much on faith, superstitious and traditional cultural practices. The standard of living of majority of rural people are poor and pitiable. In terms of methods of production, social organization and political mobilization, rural sector are extremely backward and weak. In recent years, the incidence of alcohol drinking has gone up. ಗ್ರಾಮೀಣ ಲೈಫ್ ಆಫ್ ದ ರೂರಲ್ ಪೀಪಲ್. ಗ್ರಾಮೀಣ ಜನರ ಜೀವನ ಶೈಲಿ, ಹಳ್ಳಿಗಳಲ್ಲಿ ವಾಸ ಮಾಡುವಂತಹ ಜನರ ಜೀವನ ಶೈಲಿ ತುಂಬ ಸರಳವಾಗಿದೆ. ಸಾರ್ವಜನಿಕ ಸೇವೆಗಳಾದಂತಹ ಶಿಕ್ಷಣ, ಆರೋಗ್ಯ, ವಸತಿ, ನೈರ್ಮಲ್ಯ, ಸಾರಿಗೆ ಮತ್ತು ಸಂವಹನ, ಈ ಜೊತೆಗೆ ಬ್ಯಾಂಕಿಂಗ್ ಸೇವೆ, ರಸ್ತೆಗಳು, ಮಾರುಕಟ್ಟೆ ಸೌಲಭ್ಯಗಳು ಇವೆಲ್ಲವೂ ಸಹ ತುಂಬ ಸೀಮಿತ ಪ್ರಮಾಣದಲ್ಲಿ ಲಭ್ಯ ಆಗ್ತವೆ ಅಥವಾ ಕೆಲವೊಂದು ಸೌಲಭ್ಯಗಳು ಲಭ್ಯವಾಗದೇನೂ ಇರಬಹುದು. ಗ್ರಾಮೀಣ ಜನರು ಹಳೆಯ ನಂಬಿಕೆಗಳು, ಮೂಢನಂಬಿಕೆಗಳು, ಸಂಪ್ರದಾಯಗಳು, ಸಾಂಸ್ಕೃತಿಕ ಆಚರಣೆಗಳ ಮೇಲೆ ಹೆಚ್ಚಾಗಿ ಅವಲಂಬಿತ ಆಗಿದ್ದಾರೆ. ಬಹುಪಾಲು ಗ್ರಾಮೀಣ ಜನರ ಜೀವನ ಮಟ್ಟವು ಕಳಪೆಯಾಗಿದೆ ಮತ್ತು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿರುವುದನ್ನು ನಾವು ಕಾಣ್ತೀವಿ. ಗ್ರಾಮೀಣ ಪ್ರದೇಶದ ಉತ್ಪಾದನಾ ವಿಧಾನಗಳು, ಸಾಮಾಜಿಕ ಸಂಘಟನೆ ಮತ್ತು ರಾಜಕೀಯ ಸನ್ನದ್ಧತೆ ಇವೆಲ್ಲವೂ ಸಹ ಅತ್ಯಂತ ಹಿಂದುಳಿದಿವೆ ಮತ್ತು ದುರ್ಬಲವಾಗಿದ್ದಾವೆ. ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಈ ಆಲ್ಕೋಹಾಲ್ ಮೇಲೆ ಅವಲಂಬಿತ ಆಗಿರುವಂತಹ ಜನಸಂಖ್ಯೆಯ ಪ್ರಮಾಣ ಹೆಚ್ಚುತ್ತಾ ಇರುವುದನ್ನು ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕಾನಮಿ, ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳಲ್ಲಿ 4 ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಮೊದಲನೇದಾಗಿ ಸೆಲ್ಫ್ ಸಫಿಷಿಯನ್ಸಿ, ಎರಡನೇದಾಗಿ ವಿಲೇಜ್ ಈಸ್ ಆ್ಯನ್ ಇನ್ಸ್ಟಿಟ್ಯೂಷನ್, ಮೂರನೇದಾಗಿ ಡಿಪೆಂಡೆನ್ಸ್ ಆನ್ ಅಗ್ರಿಕಲ್ಚರ್, ನಾಲ್ಕನೇದಾಗಿ ಲೈಫ್ ಸ್ಟೈಲ್ ಆಫ್ ರೂರಲ್ ಪೀಪಲ್. ನೆಕ್ಸ್ಟ್ ಉಳಿದಿರುವಂತಹ ಪಾಯಿಂಟ್ಗಳನ್ನು ನಾವು ಮುಂದಿನ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.